ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಯಸಿಮೆ ಹುಡುಗಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದೆಲ್ಲ ಬಣ್ಣ ಬಳಿಯೋದಾಯ್ತು. ಈ ರೂಮಿಂದು ನಿನ್ನೆ ಸಾಯಂಕಾಲ ಬಳಿದ್ವಿ. ಅಮ್ಮ ಅಲ್ಲೊಂದು ಸ್ವಲ್ಪ ಎಲ್ಲ ತೂತು, ಯಾಕಂದರೆ ಇದು ಮಣ್ಣಿನ ಗೋಡೆ, ಹಾಗಾಗಿ ಇಲ್ಲೆಲ್ಲ ಸಿಮೆಂಟ್ ಮೆಂತಿದೆ ನೋಡಿ. ಅದಕ್ಕೆಲ್ಲ ಇವಾಗ ನಿಮಗೆ ಪೇಂಟ್ ಅನಿಸುತ್ತೆ. ಇದು ಆಯಿಲ್ ಪೇಂಟ್ ಅಲ್ಲ, ವಾಟರ್ ಪೇಂಟು. ಹಾಗಾಗಿ ಎಲ್ಲ ಇದನ್ನ ಸ್ವಲ್ಪ ಅನ್ನಕ್ಕೆ ಎಲ್ಲ ಹಿಂಗೆ ತುಂಬ ಚೀಲ ಇಟ್ಕೊಂಡಿದ್ವಿ. ಸೊ ಇವು 4 ಚೀಲ, ಅವು 4 ಚೀಲ, ಒಟ್ಟು 10 ಚೀಲ. ಇದನ್ನ ತಂದು ನಮ್ಮಣ್ಣ ಈ ಕಡೆ ಶಿಫ್ಟ್ ಮಾಡ್ತಾರೆ. ಕಡಲೆಕಾಯಿ ಶೀಲ ಇಲ್ಲಿ ಹಾಕಿದರೆ ಸೇಫ್ಟಿಯಾಗಿರ್ತವೆ. ಈ ರೂಮ ಎಲ್ಲೂ ಸೂರಲ್ಲ, ಹಾಗಾಗಿ ಒಂದು ಹನಿನೂ ಎಲ್ಲೂ ಸೋರಲ್ಲ. ನೀನೆಲ್ಲ ನಮ್ಮಣ್ಣನೇ ಅಚ್ಚುಕಟ್ಟಾಗಿ ಇಕ್ಕಿದ್ದಾರೆ. ಒಂದ್ರ ಮೇಲೆ ಒಂದು ಹೆಂಗೆ ಕೂಡಿಸಿ ಇಕ್ಕಿದ್ದಾರೆ ನೀಟಾಗಿ. ಎಲ್ಲಿ ಬೀಳ್ತಾವೆ ಅಂದ್ಕೊಂತೀನಿ, ಆದರೆ ಬೀಳಲ್ಲ, ನೀಟಾಗಿ ಇಕ್ಕಿದ್ದಾರೆ. ಸ್ನೇಹಿತರೆ, ಇವಾಗ ಈ ರೂಮ್ನ ಬಳಿಬೇಕು. ಹಾಗಾಗಿ ಇದನ್ನೆಲ್ಲ ತೆಗ್ದುಬಿಟ್ಟಿದ್ವಿ. ಇಲ್ಲೇ ಇವೆಲ್ಲ ಬಟ್ಟೆ ಇದು ಒಂದು ಸ್ವಲ್ಪ ಇವಾಗ ನಮ್ಮಣ್ಣ ಬಂದು ಆ ಶೆಲ್ಫ್ನ ಇಳಿಸ್ಕೊಡ್ತಾರೆ, ಇಲ್ಲ ಅಮ್ಮ ಇಳಿಸ್ಕೊತಾರೆ ನೋಡೋದು. ಅವನ್ನೆಲ್ಲ ತೆಗಿಬೇಕು. ಇನ್ನೇನು ಬೀರಿನ ಮಗಳ ಒಂದು ಸ್ವಲ್ಪ ತೆಗಿತೀವಿ ಅಷ್ಟೇ. ಇನ್ನೇನು ನಾನು ಕುರ್ಚಿ ಎಲ್ಲ ತಗೊಂಡೋಗಿದ್ದೀನಿ, ಅವ್ನು ತೊಳಿಬೇಕು. ಇವಾಗ ಅವ್ನು ತೊಳೆದ್ಬಿಟ್ರೆ ಮುಗೀತು ನನ್ನ ಕೆಲಸ. ಬಾ ಗಣೇಶ, ನೀರೊಯ್. ಸ್ನೇಹಿತರೆ, ಇವಾಗ ಇದೆಲ್ಲ ಧೂಳೈತಲ್ಲ, ಇದನ್ನೇನು ಮಾಡ್ತೀನಿ ಅಂದರೆ ಆ ಪರ್ಕೆಯಲ್ಲಿ ಎಲ್ಲ ಅಂದ್ಕೊಂಡ್ಬಿಡ್ತೀನಿ. ಹಂಗಾಗ ನೀಟಾಗಿರುತ್ತೆ. ಆವಾಗ ನಾವು ನೀರು ಹಾಕೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನೀರು ಹಾಕಿದಾಗ ಇದು ಹಂಗೆ ಧೂಳು ಕುತ್ಕೊಳುತ್ತೆ. ಅದಕ್ಕೆ నేను ಇದನ್ನೆಲ್ಲ ಹಿಂಗೆಲ್ಲ ಪರ್ಕೆಗೆ ಅಂದ್ಬಿಡ್ತೀನಿ. ಆವಾಗ ಚೆನ್ನಾಗಿರುತ್ತೆ. ಆಮೇಲೆ ನೀರಾಕಿ ಧೂಳೆಲ್ಲ ನೀಟಾಗಿ ಹೋಗುತ್ತೆ. ಸ್ನೇಹಿತರೆ, ಇನ್ನೇನು ಎಲ್ಲ ಕುರ್ಚಿ ತೊಳೆದೆ ತಗೊಂಡೋಗ್ತಾಯಿದ್ದೀನಿ. ಅವಳು ಪರ್ಕೆ ತಗೊಂಡದಾಳು ನಮ್ಮ ನೆನಪಮ್ಮ. ನಡಿ ನೆನಪು. ನಮ್ಮ ಇನ್ನಿಬ್ಬರು ಭಾನು ಮತ್ತು ಗಣೇಶ ಕುರ್ಚಿ ತಂದು ಇಕ್ಕಿದಾರೆ ನೋಡಿ. ಹೆಂಗೆಲ್ಲ ತೂರ್ತಾರೆ ಇಕ್ಕಿ ನೋಡಿ. ತಲೆ ಮೇಲೆ ಓಡಿಸಿದ್ದೆ ಎಲ್ಲ ತಂದು ಇಲ್ಲಿ ಇಕ್ಕಿದ್ದಾರೆ. ಇನ್ನೇನು ಬಿಸಿಲಿಗೆ ಹಾರ್ಕೊಳ್ತವೆ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತೀನಿ. ಕಾಲೆಲ್ಲ ನೋಡಿ ಫುಲ್ ನೆನ್ಬಿಟ್ಟೈತೆ. ಪ್ಯಾಂಟೆಲ್ಲ ನಮ್ಮ ಬ್ಲ್ಯಾಕ್ ಎಮ್ಮ ಇಲ್ಲಿ ಮಲ್ಕೊಂಡದಾಳೆ ನೋಡಿ, ಹೆಂಗೆ ಮಾಡ್ಕೊಂಡದಾಳೆ. ಇದು ಅವಳು ಮಾಡಿರೋದು, ಅದನ್ನು ಸಮೇತ ಗುಂಡಿ ಮಾಡಿರೋದು ಅವಳೆ. ನೀರಿನಾಗ ಆಟ ಆಡ್ಬಂದು ಮಲ್ಕೊಂಡದಾಳೆ. ಎಚ್ಚರಿಕೆ ಆಯಿತು, ಇಲ್ಲ ಅಬ್ಸರ್ವ್ ಮಾಡೋಣ. ಎಚ್ಚರಿಕೆ ತಾಂಡ್ಬಿಟ್ಲಿ. ಬ್ಲ್ಯಾಕಿ ಫುಲ್ ನಿದ್ದೆ ನಮ್ಮ ಮಾಡು ನೋಡ್ಕೊಂಡು ಚಿಕ್ಕಪ್ಪ ಚಿಕ್ಕ ಸ್ನೇಹಿತರೆ, ಈ ಸೊಪ್ಪನ್ನ ಅಮ್ಮ ಈ ಮೆಣಸು ಒಂಚೂರು ಉಪ್ಪು ಎಲ್ಲ ಹಾಕಿ ಇವಾಗ ಅರಿತತ್ತೆ, ಗುಟ್ಟುತ್ತಷ್ಟೆ. ಇದೆಲ್ಲ ನಮ್ಮ ಅಕ್ಕೊಂದೊಂದು ಸ್ವಲ್ಪ ಗಾಯ ಆಲೆ ಕೆಂಪು ಹತ್ತೈತೆ, ಇನ್ನೇನೊಂದು ಸ್ವಲ್ಪ ಐತೆ ಅಷ್ಟೆ. ಇನ್ನೇನೆಲ್ಲ ಸರಿ ಹೋಗುತ್ತೆ. ಇದೊಂದು ಸರಿ ಅರ್ಧಿಕ್ಕುತ್ತೆ, ಇದೊಂದು ಸರಿ ಇನ್ನೊಂದು 2 ಸರಿ ಅಷ್ಟೇ. ಇಲ್ಲಾಂದರೆ ಇದೇ ಕೊನೆ ಆದರೆ ಕೆಂಪು ಹತ್ತೈತೆ. ನೋಡೋಣ ಏನು ವಾಸಿ ಆಗುತ್ತೆ ಇಲ್ಲ. ಕಡಿಮೆ ಒಂದು ನಿಮಿಷ ನೋಡಿ, ಹೆಂಗೆ ಕೆಂಪು ಹತ್ತೈತೆ, ಎಷ್ಟು ನೀಟಾಗಿ ಹೋಗೈತೆ. ಹಾಕಿದ್ಕೆ ನಾವು ಅಕ್ಕಕ್ಕೆ ಎಗ್ರಾಡಿದ್ಕೆ ನಮ್ಮ ಅಮ್ಮ ಇನ್ನು ನೋಡೋಕ್ಕಾಗ್ತಿಲ್ಲ. ಸ್ವಲ್ಪ ಅಂತೀನಂದ್ರೂ ಕೈ ಮುಟ್ಟಿಸ್ಕೊಳಂಗಿಲ್ಲ ನಂಬು. ಕೊನೆಗೂ ಅವತ್ತು ಕೇಳಿದ್ದ ಅಮ್ಮ ಇಲ್ಲ ಅಂದಿದ್ಲಂದರೆ ಎಳೆವಂತಂದು, ಅದಕ್ಕೆ ಬಲ್ತಿರವೆಲ್ಲ ಕೆಡಿಸ್ತೈತೆ. ಅದಕ್ಕೆ ಕೈಗೆ ಇವರು ಸೆಕೆಂಡ್ನೇರು ಅಲ್ಲ 3ನೇರು. ನಿನ್ನೆ ಒಬ್ರಿಗೆ ಕಿತ್ಕೊಟ್ಟೆ.
ಕೈಲೂ ಆಗಲ್ಲ. ಸ್ನೇಹಿತರೆ, ಈ ಚೀಲಗಳನ್ನೆಲ್ಲ ಲಾಕ್ತಿದ್ದಾರೆ. ನಮ್ಮ ಅಣ್ಣನ ದಿನ ಕಳ್ಳಕ್ಕೊಯ್ಯತ್ತಿಲ್ಲ, ಊಟ ಮಾಡಿರೋದು ಗೊತ್ತಿಲ್ಲ. ಇವರು ಕುಡಿದಲೇನೆ ಸುಮ್ನೇನು ಯುದ್ಧ ಮಾಡಕ್ ಬರ್ತಾರೆ. ಹೇ ಸುಮ್ರ, ಅದು ನಾವು ಮಾಡಿದ್ರೆ ಇಲ್ಲ. Come on, boys. ಅಮ್ಮ ಮಗನ್ ಜಗಳನ ಇದೇನ್ ಮಾತಾಡೋದು ಗೊತ್ತಿಲ್ಲ. ಅಣ್ಣ ಕುರಿಯಕ್ ಹೋಗ್ ಬಂದು ನೀವೇನ್ ಮಾಡಿದ್ರಿ ಇಷ್ಟ ತಕ್ಕನ? ಏನ್ ಮಾಡಿದ್ರಿ? ಏನೇನು ಬದುಕಿರಲ್ಲ ಮನೆಗೆ. ಫ್ರೆಂಡ್ಸ್, ಮಳೆ ಮೋಡ ಆಗ್ತೈತೆ ನೋಡಿ. ಅದು ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಗಮ್ಮ ಜಾಸ್ತಿ ಇದೆ. ಇವಾಗ ನಾನು ದನಗಳಿಗೆ ನೀರಿಕ್ಕಂತ ಅಂದ್ಕೊಂಡಿದ್ದೀನಿ. ನೀರಿಕ್ಬಿಟ್ರೆ ಹೋಗಿ ಬಣ್ಣ ಬಳಿಯೋಕ್ಕಾಗುತ್ತೆ. ಇನ್ನೇನು ನಮ್ಮ ಕರುಗಳೆಲ್ಲ ಇತ್ತಲಾಗೆ ನೋಡ್ತದೆ, ನೀರಿಕ್ತೀನಿ. ಫ್ರೆಂಡ್ಸ್, ಇನ್ನೇನು ಇವು ಸೀಮೆ ಬಿದ್ದದವೆ, ಅದಕ್ಕೋಸ್ಕರ ಎತ್ತು ಒಂದು ಸ್ವಲ್ಪ ನೆಲಕ್ಕೆ ಹಾಕಿದರೆ ಒಣಗ್ತವೆ. ಆವಾಗ ಸೀಮೆ ಎಲ್ಲ ಹೋಗ್ತವೆ ಅಂತಂದು ಅಷ್ಟೇ. ಎಲ್ಲ ಜೊಳ್ಳತ್ತು ಹೋಗ್ತವೆ ಅಂತಂದು ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಬೇಕು ಅಷ್ಟು ತಿಂದ್ರ. ಇವತ್ತೇ ಸಿಕ್ಕಿದ್ ನೋಡ್ರಿ. ಅದೊಂದು ಚೀಲನ ಹಾಕ್ತೀವಿ. ಗೋಂಡ್ ಚೀಲದಾಗಿದ್ವಲ್ಲ, ಮೋಸ್ಟ್ಲಿ ಸೂಪರ್ ಚೀಲದಾಗೂ ಒಂದು ಸ್ವಲ್ಪ ಆಗಿದೆ ಅನ್ಸುತ್ತೆ ಸೀಮೆ, ಆದರೆ ಅಷ್ಟೊಂದು ಇರೋಕ್ಕಿಲ್ಲ. ಸಡ್ಲುಗಳ್ದಾರೆ ಅಷ್ಟೇ, ಇಟ್ಟು ತೂಕನೇ ಇಲ್ಲ. ಬೀಜ ಕಲರ್ ಚೇಂಜ್ ಆಗ್ತವೆ. ಅದಕ್ಕೆ ಲಕ್ಷ್ಮಣ ರೇಖೆ ಅದೆಲ್ಲ ಬರ್ದಿಕ್ಕದಿಲ್ಲ, ಅಂದರೆ ಸೀಮೆ ಹತ್ರ ಇರಲ್ಲ. ಇಲ್ಲಿ ಕುನಿ ಸದ್ಯಕ್ಕಿಲ್ಲ ಮನೆಗೆ. ಇಲ್ಲಿ ಕುನಿ ಇದ್ದಿದ್ರೆ ಧ್ವಂಸ ಆಗವು. ಹೆಣ್ಮಕ್ಳಿಗೆ ಅದೇ ಸದಾ ಶಿವನಿಗೆ ಅದೇ ದಾಸರ, ಗೃಹಲಕ್ಷ್ಮಿ ದಾಸನ ಐತೆ ನಮ್ಮ ಅಕ್ಕ. ಇವಾಗ ಇನ್ನೊಂದು ತಿಂಗಳದ ಹಾಕ್ತಾರೆ ಹೇಳು ಅಂತ ಹೇಳ್ತದ. ಅಯ್ಯೋ ದೇವ್ರೆ, ಕರೆಕ್ಟ್ ಬೇರೆ ಹೋಗೈತೆ, ಯಾವಾಗ ಬರುತ್ತ. ನಮ್ಮಣ್ಣ ನೋಡಿದ್ರೆ ಅವನ ಫ್ರೆಂಡ್ಸ್ ಜೊತೆಗೆ ಕ್ರಿಕೆಟ್ ಇಂದು ಎತ್ಕಿಂಗ್ ಹೋಗ್ಕೊಂಡಿದ್ದಾನೆ. ಈ ಕರೆಂಟ್ ಹೋಗಿರೋ ಇದ್ರಲ್ಲಿ ನನಗೆ ನೀರ್ ತಂದು ಕೊಟ್ರೆ ಬೀರು ಒರೆಸ್ತೀನಿ. ಬಳಿತಾ ಇದೆಯೇನು? ಬಳಿತಂತೆ, ಏನ್ ಗ್ಯಾರಂಟಿ ಇದೆ? ಇವರ ಮಾತುಕತೆ ಮುಂದುವರಿಲಿ. ಯಾವ್ದೋ ಕಟ್ಟಾಯ್ತು, ನೆಟ್ವರ್ಕ್ ಇಶ್ಯೂ ಬಂತೇನ, ಕಟ್ಟಾಯ್ತು. ನಮ್ಮ ಬಾನು ಅಂತ ಅವಳು ಅನ್ನಕತ್ತಿದ್ದಾಳೆ. ಯಾರು ಕೇಳಕ್ಕೆ ಯಾರು. ನಂದು ಬಣ್ಣ ಬಳಿಯೋದಾಯ್ತು ಫ್ರೆಂಡ್ಸ್. ಇಲ್ಲಿವರೆಗಿತ್ತು ಬಳ್ದ ಇದ್ದೀನಿ. ಅಣ್ಣ ಬಳ್ಕೊಂಬರ್ತೈತೆ, ಇವಾಗ ಇಲ್ಲಿವರೆಗೂ ಐತೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಐತೆ ನೋಡಿ. ಇಷ್ಟು ಚೆನ್ನಾಗಿ ಕಾಣ್ತೈತೆ.
ನೀರ್ನ ಜರಗ್ಸಕತ್ತೆ. ಅಲ್ಲಿಗೆ ಇಲ್ಲ, ಡೈರೆಕ್ಟ್ ಇದ್ದಾವೆ, ಅಲ್ಲಿಗೆ ಆಗ್ತಾ ಇಲ್ಲ. ಹುಷಾರು. ಈ ಬೀರ್ನ ಹಂಗೆ ಮಾಡಿ ಆಗುತ್ತೆ. ನೆಲ ಒಸ್ಕೊಂಬಂದ್ಬಿಟ್ಟು ನಾನು ಮುಗಿತತ್ತೆ. ಆಮೇಲೆ ಎಲ್ಲವನ್ನೂ ಎತ್ತಿಕ್ಬೇಕು. ಕೊಳಗ ಒಂದೈತೆ, ಅದನ್ನ ಒರೆಸ್ಬೇಕು. ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡ್ತಾರೆ. ಗಣೇಶ ಒಂದೇ ಏಟಿಗೆ ಹೋಗ್ಬಿಡ್ಬೇಕು ಧೂಳು. ಕಮಾನ್ ಬಾಯ್ಸ್, ಅವನ್ ತರ ಆಟ ಆಡಕ್ ಹೋಗ್ಬೇಡ ಗಣೇಶ. ಕಮಾನ್ ಬಾಯ್ಸ್. ಜೊತೆಗೆ ಅವ್ರ ಮಾಮ ಸೇರ್ಕೊಂಡು ಇವಾಗ ಸರಿ ಬಿಡ್ತಾನೆ. ಅವನ ಶಕ್ತಿಗೂ ನಿಮ್ ಶಕ್ತಿಗೂ ಬಿಡಲೇನಪ್ಪ. ಇನ್ನೇನಿನ್ನು ಒಂದು ಸ್ವಲ್ಪ 5 kg ಇವೆಲ್ಲ. ಇದು ತಾಟ್ ಪಲ್ಲು, ಇದು ತಡಿ ದೊಡ್ಡದು ಅಂದರೆ ಡಬಲ್ ಇಂದು, ಸಿಂಗಲ್ ತಡಿಯೋದು. ಇವೆಲ್ಲ ಬಟ್ಟೆ ಗಂಟು, TV ಎಲ್ಲ ಇವನ್ನೆಲ್ಲ ಇಕ್ಬಿಟ್ಟಿದ್ವಿ. ಇವಾಗ ಶೆಲ್ಫಿನ ಇಕ್ಬೇಕು. ತಿರ್ಗಾ ಒಂದು ಸ್ವಲ್ಪ ಇದರ ಮೇಲೆಗಳು ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಇದಾವೆ ಅವನ್ನ ಹಾಕ್ತೀನಿ. ಈ ಗೂಡು ಎಲ್ಲ ಇಕ್ಬೇಕು. ಈ ಶೆಲ್ಫು ಇವನ್ನೇನು ಅಮ್ಮ ಇದನ್ನು ಬಳ್ಕೊಂಡು ಹಂಗೆ ಇಕ್ತೈತೆ. ಯಾಕಂದರೆ ಬಟ್ಟು ಬಣ್ಣರು ಇದೆಲ್ಲ ಗೂಡಲ್ಲ, ಸೊ ಅದಕ್ಕೆ ಹುಡುಗರು ಹತ್ರ ಸುಮ್ಮನೆ ಯಾಕೆ ಪ್ರಾಬ್ಲಮ್ ಅಂತಂದು ಅಷ್ಟೇ. ಎಲ್ಲ ಆಡ್ಕೊಂಡ್ಬಿಟ್ಟಿದ್ವಿ. ಎಲ್ಲ ಈ ಥರ ಆಗೈತೆ. ಧೂಳಂದರೆ ಧೂಳು, ಬಹಳ ಧೂಳು ಆಗೈತೆ. ನಮ್ಮ ಕೋಳಿಗಳೆಲ್ಲ ಎದ್ಕೊಂಡ್ಬಿಟ್ಟದವೆ. ಯಾಕಂದರೆ ಒಂದು ಬೆಕ್ಕು ಬರುತ್ತೆ, ಆ ಬೆಕ್ಕಿಗೆ ನಮ್ಮ ಚುಕ್ಕ ಹೋಗಿ ನೋಡ್ಯದಾನೆ ಬಂತು. ಇವಾಗ ಏನು ಮಾಡಬೇಕು ಏನು? ಹಾಂ, ಜುವಿನು ಎಲ್ಲೈತೆ? ಮತ್ತೆ ಜುವಿ ಅಲ್ಲೈತೆ ಜುವಿ. ಸೊ ಇವತ್ತಿನ ವೆದರ್ ಹಿಂಗಿದೆ ನೋಡಿ. ಸ್ವಲ್ಪ ಮಳೆ ಮೋಡ ಆಗೈತಿ ಈ ಕಡೆ ಸೈಡು. ಈ ಕಡೆ ಸೈಡೇ ಆಗಿರೋದು. ಒಂಥರ ಸೆಕೆ ಆದಂಗೆ ಆಗೈತೆ. ಉಮ್ರ ಜಾಸ್ತಿ. ನೋಡಬೇಕು ಯಾವಾಗ ಬರುತ್ತಾ ಏನು ಕತೆ, ಮಳೆ ಗೊತ್ತಿಲ್ಲ. ಸೊ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಟಾಟಾ ಬೈ ಬಾಯ್, ಸಿ ಯು. ಹುಷಾರಾಗಿರಿ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ, ಎಲ್ಲರನ್ನೂ ಖುಷಿಯಾಗಿಡಿ ಅಂತ ಹೇಳ್ತಾ ಬಾಯ್.